ಮೊದಲನೇದಾಗಿ ಇವತ್ತು ನಮ್ಮ ನೆಚ್ಚಿನ ನಾಯಕರು ಬಡವರ ಬಂಧು ಯುವಕರ ಆಶಾಕಿರಣ ಶ್ರೀ ಉಮಾಪತಿ ಶ್ರೀನಿವಾಸ ಗೌಡ ಅವರ 38ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಿದ್ದಾರೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ನಾವಿವತ್ತು ಪುಟ್ಟೇನಹಳ್ಳಿನಲ್ಲಿ ಚೈಲ್ಡ್ ಫಂಡ್ ಒಂದು ಅಸೋಸಿಯೇಟ್ ಇದೆ. ಇಲ್ಲಿ ಏನು ಅಂದರೆ ಕಳೆದ ಇವರು ಒಂದು 25 ವರ್ಷದ ಮೇಲ್ಪಟ್ಟಿಂದನೂ ಹೆಣ್ಣು ಮಕ್ಕಳುಗಳಿಗೆ ಅನಾಥಾಶ್ರಮ ಪೇರೆಂಟ್ಸು ಇಲ್ದಿರೋ ಮಕ್ಕಳುಗಳಿಗೆ ಇಲ್ಲಿ ಅವರ ಹಾಸ್ಟೆಲ್ ವ್ಯವಸ್ಥೆ, ಎಜುಕೇಷನ್ ವ್ಯವಸ್ಥೆ ಎಲ್ಲ ಕೊಡ್ತಾರೆ. ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಉಮಾಪತಿ ಶ್ರೀನಿವಾಸ ಗೌಡ ಅವರ ಹುಟ್ಟುಹಬ್ಬ ಅಂಗವಾಗಿ ಅವ್ರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾವು ಮಾಡಿದ್ವಿ. ಅದರ ಪ್ರಯುಕ್ತ ಇವತ್ತು ನಡೆದಿದೆ. ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಸಾರ್ವಜನಿಕ ವಲಯಗಳಲ್ಲಿ ಸಂಘ ಸಂಸ್ಥೆಗಳೆಲ್ಲನೂ ಉಮಾಪತಿ ಶ್ರೀನಿವಾಸ ಗೌಡರವರ ಹುಟ್ಟುಹಬ್ಬನ ಅತ್ಯಂತ ಒಂದು ಜವಾಬ್ದಾರಿಯುತವಾಗಿ ಸಮಾಜದ ಕಾಳಜಿ ಇಟ್ಕೊಂಡು ಸಮಾಜಕ್ಕೆ ನೆರವಾಗುವಂಥ ಕಾರ್ಯಕ್ರಮಗಳು ಎಲ್ಲ ಭಾಗದಲ್ಲೂ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಅಭಿಮಾನಿಗಳು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಅವರ ಹೆಸರಲ್ಲಿ ಗಿಡ ನೆಡ ಕಾರ್ಯಕ್ರಮ ಇದೆಯಾ? ನಾವು ಇದರ ಪೂರ್ವಭಾವಿಯಾಗಿಯೇ ನಾವು 25ನೇ ತಾರೀಕು ನಾವು ಆಚರಣೆ ಮಾಡಿದ್ವಿ. ಈಗ ನಮ್ಮ ಸಾರಕ್ಕಿ ಕೆರೆ ಆಗಿರ್ಬೋದು, ಮತ್ತು ನಮ್ಮ ಸಾರಕ್ಕಿ ಮೈದಾನ ಆಗಿರ್ಬೋದು, ಪುಟ್ಟೇನಹಳ್ಳಿ ಗೌರ್ಮೆಂಟ್ ಶಾಲೆ ಮೈದಾನದಲ್ಲಾಗಿರ್ಬೋದು, ಮತ್ತು ನಮ್ಮ ವಾರ್ಡಿನಲ್ಲಿ 3 ವಾರ್ಡಿನಲ್ಲಿ ಹಲವು ಜಾಗಗಳ ಕಡೆ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ವಿ. ಭಗವಂತ ಉಮಾಪತಿ ಶ್ರೀನಿವಾಸ ಗೌಡರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು ಕೊಟ್ಟು ಅವ್ರಿಗೆ ದೀರ್ಘಾಯುಷ್ ಕೊಟ್ಟು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನದಲ್ಲಿ ಉನ್ನತಿ ಆಗಲಿ, ಅವ್ರಿಗೆ ಭಾಗದ ಶಾಸಕರಾಗಿ ಬಡವರ ಒಂದು ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಪರಿಹರಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ.